ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಲರ್ಸ್ ಕನ್ನಡದಲ್ಲಿ ಮತ್ತೆ ಒಂದು ಹೊಸದಾಗಿ ಒಂದು ಸೀರಿಯಲ್ ಬರ್ತಾ ಇದೆ. ಸೊ ಆ ಒಂದು ಸೀರಿಯಲ್ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ ವಿಡಿಯೋ ಈ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನಮ್ಮ ಕಲರ್ಸ್ ಕನ್ನಡ ಚಾನಲಲ್ಲಿ ಇವಾಗ ಆಲ್ರೆಡಿ ಒಂದು 9 ಸೀರಿಯಲ್ಗಳು ನಡೀತಾ ಇದೆ ಸೊ ಸದ್ಯದ್ರಲ್ಲಿ. ಸೊ ಈಗ ಇನ್ನೂ ಒಂದು ಸೀರಿಯಲ್ ಸೇರ್ಪಡೆ ಆಗ್ತಾ ಇದೆ. ಸೊ ಈ 9 ಸೀರಿಯಲ್ ಸ್ಲಾಟ್ ಏನಿದೆ ಸೊ ಅದು 6 ಗಂಟೆಯಿಂದ ಸ್ಟಾರ್ಟ್ ಆಗಿ ರಾತ್ರಿ 10:30 ತನಕ ಎಂಡ್ ಆಗುತ್ತೆ. ಸೊ ಆದರೆ ಇನ್ನೂ ಒಂದು ಎಕ್ಸ್ಟ್ರಾ ಸೀರಿಯಲ್ ಅಡಿಷ್ನಲ್ ಆಗಿ ಆ್ಯಡ್ ಆಗಿ ಇದೆಲ್ಲದ್ರ ಜೊತೆ ಸೇರ್ಕೊಳ್ಳೋಕ್ಕಾಗಲ್ಲ. ಒಂದು ಯಾವುದಾದ್ರೂ ರಿಮೂವ್ ಆಗಿಯೇ ಈ ಸೀರಿಯಲ್ ಆ್ಯಡ್ ಆಗುತ್ತೆ. ಇಲ್ಲಾಂದರೆ ಎಲ್ಲೂ ಟೈಮ್ ಸ್ಲಾಟ್ ಇಲ್ಲ. ಯಾಕಂದರೆ ಕಲರ್ಸ್ ಕನ್ನಡ ಚಾನಲಲ್ಲಿ ಮಧ್ಯಾಹ್ನ ಸೀರಿಯಲ್ಸ್ ಯಾವುದು ಬರ್ದಿರೋ ಕಾರಣ ಟೈಮ್ ಸ್ಲಾಟ್ ಸಿಗಲ್ಲ. ಇಲ್ಲಾಂದರೆ ಮಧ್ಯಾಹ್ನ ಕೂಡ ಹಾಕ್ಬೋದಿತ್ತು. ಬಟ್ ಮಧ್ಯಾಹ್ನ ಮಾತ್ರ ಸವಿರುಚಿ ಒಂದು ಕಾರ್ಯಕ್ರಮ ಬರುತ್ತೆ. ಅದು ಬಿಟ್ಟರೆ ಶಾಂತಪಾಪಮ್ ಇರುತ್ತೆ, ಅದು ಎಪಿಸೋಡ್ಸ್ ಟೆಲಿಕಾಸ್ಟ್ ಮಾಡ್ತಿರ್ತಾರೆ ಅಷ್ಟೇ. ಸೊ ನಾವು 6 ಗಂಟೆ ಸ್ಟಾರ್ಟಿಂದ ನೋಡೋದಾದರೆ ಚುಕ್ಕಿತಾರ ಬರುತ್ತೆ, ಕೆಂಡಸಂಪಿಗೆ ಬರುತ್ತೆ, ಭಾಗ್ಯಲಕ್ಷ್ಮಿ ಬರುತ್ತೆ, ಲಕ್ಷ್ಮೀ ಬಾರಮ್ಮ ಬರುತ್ತೆ. ಅದಾದಮೇಲೆ ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ನಿನಗಾಗಿ ಸೀರಿಯಲ್ ಇದೆ. ಸೊ ನಿನಗಾಗಿ ಆದಮೇಲೆ ಶ್ರೀಗೌರಿ ಇದೆ, ರಾಮಚಾರಿ ಇದೆ, ಕರಿಮಣಿ ಇದೆ, ಹಾಗೆ ಅಂತರಪಟ ಇದೆ. ಸೊ ಇಷ್ಟು ಸೀರಿಯಲ್ಸು ಇವಾಗ ಸದ್ಯಕ್ಕೆ ಇರುವಂಥದ್ದು. ಸೊ ಇಷ್ಟು ಸೀರಿಯಲ್ಸಲ್ಲಿ TRP ಸ್ವಲ್ಪ ಕಮ್ಮಿ ಇರುವಂಥ ಸೀರಿಯಲ್ಸ್ ನೋಡೋದಾದರೆ ಅದು ಚುಕ್ಕಿತಾರೆ, ಕೆಂಡಸಂಪಿಗೆ ಮತ್ತು ಅಂತರಪಟ. ಇದಿಷ್ಟು ಬಿಟ್ಟು ಇನ್ನು ಎಲ್ಲ ಸೀರಿಯಲ್ಸು ಅಷ್ಟೇ ತುಂಬ ಚೆನ್ನಾಗೇ TRP ಬರ್ತಾ ಇದೆ. ಮತ್ತು ಇನ್ನೊಂದೇನೆಂದರೆ ಕೆಂಡಸಂಪಿಗೆ ಕೂಡ ಅಷ್ಟೇ ಇತ್ತೀಚೆಗೆ ಮತ್ತೆ TRP ಸ್ವಲ್ಪ ರೈಸ್ ಆಗ್ತಾ ಇದೆ ಅಂತ ಅನ್ಬೋದು. ಬಟ್ ಟಾಪ್ 3 ಬಾಟಮ್ 3 ಅಂತ ನಾವು ನೋಡೋದಾದರೆ ಇವು 3 ಬರುತ್ತೆ. ಟಾಪ್ 3ಯಲ್ಲಿ ನಾವು ನೋಡೋದು ರಾಮಚಾರಿ, ಕರಿಮಣಿ ಮತ್ತು ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ನಿನಗಾಗಿ ಸೀರಿಯಲ್. ಸೊ ಇದು 3 ಟಾಪ್ 3ಯಲ್ಲಿ ಬರುತ್ತೆ. ಸೊ ಇವಾಗ ಬಾಟಮ್ 3ಯಲ್ಲಿ ಇರುವಂಥ ಸೀರಿಯಲ್ಸಲ್ಲಿ ಒಂದು ಸೀರಿಯಲ್ನ ರಿಮೂವ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಾವು ನೋಡೋದಾದರೆ ಅಂತರಪಟ ಸೀರಿಯಲ್ ಮತ್ತು ಇವಾಗ ಟರ್ನಿಂಗ್ ಪಾಯಿಂಟ್ ಎಲ್ಲ ತೊಗೊತಾ ಇದೆ. ಇನ್ನು ಕಥೆಗಳು ತುಂಬ ಇದೆ ಅಂತ ಅಂತರಪಟ ಸೀರಿಯಲಲ್ಲಿ ಅನಿಸ್ತಾ ಇದೆ. ಸೊ ಅಂತರಪಟ ಸೀರಿಯಲ್ ಕ್ಯಾನ್ಸಲ್ ಆಗೋದು ತುಂಬ ಕಡಿಮೆ ಚಾನ್ಸಸ್ ಇದೆ. ಸೊ ಅಂತರಪಟ ಇರುವಂಥ ಚಾನ್ಸಸ್ ತುಂಬ ಇದೆ. ಸೊ ಇನ್ನು ಉಳಿದಿರೋದು ಚುಕ್ಕಿತಾರೆ ಮತ್ತು ಕೆಂಡಸಂಪಿಗೆ. ಸೊ ಕೆಂಡಸಂಪಿಗೆ ಅಷ್ಟೇ ತುಂಬ ವರ್ಷಗಳಿಂದ ಇದೆ ಮತ್ತು ಕತೆ ಕೂಡ ತುಂಬಾ ನಡೆದಿದೆ ಆಲ್ರೆಡಿ. ಚುಕ್ಕಿತಾರೆ ಸ್ಟಾರ್ಟ್ ಆಗಿರೋದು ಮೊನ್ನೆ ಅಷ್ಟೇ. ಸೊ ಈ 2 ಸೀರಿಯಲಲ್ಲಿ ಯಾವುದೇ ಎಂಡ್ ಆದ್ರೂ ಸರ್ಪ್ರೈಸಿಂಗ್ ಇರಲ್ಲ. ಯಾಕಂದರೆ ಚುಕ್ಕಿತಾರೆ ಇವಾಗ ಒಂದು ಸ್ವಲ್ಪ ಹೊಸ ತಿರುವು ತೊಗೊಂಡಿದೆ. ಆದರೆ ಮೋಸ್ಟ್ಲಿ ಮತ್ತೆ ಮುಗಿಸುವಂಥ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಇಲ್ಲ ಅಂತಂದರೆ ಕೆಂಡಸಂಪಿಗೆನೂ ಕೂಡ ಮುಗಿಸ್ಬೋದು. ಸೊ ಕೆಂಡಸಂಪಿಗೆ ಅಥವಾ ಚುಕ್ಕಿತಾರೆ ಈ 2 ಸೀರಿಯಲಲ್ಲಿ ಒಂದು ಸೀರಿಯಲ್ ಮುಗಿಯುತ್ತೆ. ಸೊ ಈ 2 ಸೀರಿಯಲಲ್ಲಿ ಒಂದು ಸೀರಿಯಲ್ ಮುಗಿದು ಇವಾಗ ಬರ್ತಿರುವಂಥ ಸೀರಿಯಲ್ ಯಾವುದು ಅಂತ ನಾವು ನೋಡೋದಾದರೆ ಅದರ ಹೆಸರು ಬಂದು ನನ್ನ ದೇವರು ಅಂತ. ಸೊ ಈ ಸೀರಿಯಲಲ್ಲಿ ಕಂಬ್ಯಾಕ್ ಮಾಡಿರುವಂಥ ಹೀರೋಯಿನ್ ಬಂದು ಮಯೂರಿ ಅವರು. ಸೊ ಮಯೂರಿ ಅವರು ಕಲರ್ಸ್ ಕನ್ನಡದಲ್ಲೇ ಫಸ್ಟಿಗೆ ಒಂದು ಸೀರಿಯಲ್ ಮಾಡ್ತಾಯಿದ್ರು, ಅಶ್ವಿನಿ ನಕ್ಷತ್ರ ಅಂತ. ಸೊ JK ಮತ್ತು ಅಶ್ವಿನಿ ಅಂತ 2 ಕಪಲ್ ತುಂಬಾ ಫೇಮಸ್ ಆದಂಥ ಕಪಲ್ ಅದು. ಸೊ ಇವಾಗ ಮಯೂರಿ ಅವರು ಒಂದಿಷ್ಟು ಟೈಮ್ ಅವರು ಇಂಡಸ್ಟ್ರಿಯಿಂದ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಅವರು ಈ ಒಂದು ಬ್ರೇಕಲ್ಲಿ ಬಿಗ್ ಬಾಸಿಗೆ ಕೂಡ ಹೋಗ್ಬಿಟ್ಟು ಬಂದರು. ಸೊ ಇವಾಗ ಅವರು ಮತ್ತೆ ಸೀರಿಯಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಮಯೂರಿ ಅವರು ಮತ್ತೆ ಕಂಬ್ಯಾಕ್ ತೊಗೊಂಡಿದ್ದಾರೆ. ನನ್ನ ದೇವರು ಅಂತ ಒಂದು ಹೊಸ ಕಾನ್ಸೆಪ್ಟ್ ತೊಗೊಂಡು ಬರ್ತಾರೆ ಅಂತ ಸೀರಿಯಲ್ ಇದು. ಸೊ ನೋಡೋಣ ಈ ಸೀರಿಯಲ್ ಹೇಗೆ ಬರುತ್ತೆ ಏನು ಅಂತ, ಮತ್ತು ಯಾವ ಟೈಮ್ ಸ್ಲಾಟಲ್ಲಿ ಇದು ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ, ಯಾವ ಸೀರಿಯಲ್ ಹೋಗಬೇಕು ಏನು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಸಂಪೂರ್ಣವಾಗಿ ಹೀರೋಯಿನ್ ಬಗ್ಗೆ ಆಗಿದ್ದರೆ, ಹೀರೋ ಆಗಿ ಯಾರು ನೋಡ್ತಾ ಇದ್ದೀವಿ ನಾವು ಅಂತ ಅಂದರೆ ಹಾಸ್ಯ ನಟ ಆದಂಥ ನರಸಿಂಹರಾಜ್ ಅವರ ಮೊಮ್ಮಗ ಅವಿನಾಶ್ ಅವರು ಈ ಸೀರಿಯಲ್ನ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಸೀರಿಯಲ್ ನಡೆಯೋದು ಯಾವ ಥರ ಒಂದು ಕಾನ್ಸೆಪ್ಟ್ ಮೇಲೆ ಅಂದರೆ, ಹೀರೋ ಆದಂಥ ಅವಿನಾಶ್ ಅವ್ರಿಗೆ ಅವರ ಹೆಂಡತಿ ತೀರ್ಕೊಂಡಿರ್ತಾರೆ. ಆದರೆ ಅವರಿಗೆ ಒಂದು ಹೆಣ್ಮಗು ಇರ್ತಾಳೆ. ಸೊ ಮಗಳು ಕೂಡ ದೊಡ್ಡವಳಾಗಿರ್ತಾಳೆ. ಮಗಳಿಗೆ ಅಪ್ಪನ ಕಂಡ್ರೆ ಇಷ್ಟನೇ ಇರಲ್ಲ. ಅಪ್ಪನ ಒಂದು ಡೌನ್ಫಾಲ್ ನೋಡಬೇಕು ಅಂತ ಮಗಳು ತುಂಬಾ ಕಾಯ್ತಿರ್ತಾಳೆ. ಆದರೆ ಆ ಒಂದು ವ್ಯಕ್ತಿ, ಅವಿನಾಶ್ ಅನ್ನೋ ವ್ಯಕ್ತಿ ಈ ಸೀರಿಯಲಲ್ಲಿ ಏನು ಹೆಸರು ತೊಗೊಂಡ್ಬರ್ತಾರೆ ಅಂತ ನೋಡಬೇಕು. ಅವರು ತುಂಬಾ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಅಶ್ವಿನಿ ಅವರ ಕ್ಯಾರೆಕ್ಟರ್, ಅಂದರೆ ಮಯೂರಿ ಅವರ ಕ್ಯಾರೆಕ್ಟರ್ ಇರುತ್ತೆ. ಸೊ ಅಶ್ವಿನಿ ಅವರು ಅಂತ ತುಂಬಾ ಅವರು ಫೇಮಸ್ ಆಗಿದ್ದ ಕಾರಣ ಅದೇ ಬಂತು ನನ್ನ ಬಾಯಲ್ಲಿ ಕೂಡ. ಬಟ್ ಅವ್ರ ರಿಯಲ್ ಹೆಸರು ಮಯೂರಿ ಅಂತ. ಸೊ ಮಯೂರಿ ಅವರ ಕ್ಯಾರೆಕ್ಟರ್ ಬಂದು ಅವರು ತುಂಬ ಬೆಳಿಬೇಕು ಅಂತ ನೋಡೋದು ಅವರ ಆಸೆ ಆಗಿರುತ್ತೆ. ಸೊ ಇವರಿಬ್ಬರು ಕಪಲ್ ಆಗಿ ಈ ಒಂದು ಸೀರಿಯಲ್ ಬರ್ತಾ ಇದ್ದಾರೆ. ಸೊ ನಿಮಗೆ ಏನು ಅನಿಸ್ತು ಈ ಒಂದು ಪ್ರೋಮೋ ನೋಡಿ? ಆಲ್ರೆಡಿ 2 ಪ್ರೋಮೋ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಏನು ಅನಿಸ್ತು ಏನು ಅಂತೆಲ್ಲ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸೊ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ಹಾಗೆ ಶಾರ್ಟ್ಸ್ ಕೂಡ ಅವಳು ಹಾಕ್ತಾ ಇರ್ತಾಳೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಸಿಕ್ಕಾಪಟ್ಟೆ ಇವಾಗ ಆಲ್ರೆಡಿ ಎಷ್ಟೊಂದು ಶಾರ್ಟ್ಸ್ ಅವಳ ಚಾನಲ್ಲಿ ಹಾಕಿದ್ದಾಳೆ. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ಶಾರ್ಟ್ಸ್. ಸೊ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಸೊ ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳ್ತಿರೋದು. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಬಾಯ್.